ಕೇಂದ್ರ ಸರ್ಕಾರದ ಆರ್ಥಿಕ ಸೇವೆಗಳ ಇಲಾಖೆ ಆರ್ಥಿಕ ಒಳಗೊಳ್ಳುವಿಕೆಯ ಪರಿಪೂರ್ಣತಾ ಯೋಜನೆ ಘೋಷಿಸಿದ್ದು, ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆಯ ಪೆರ್ಮುದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಅಭಿಯಾನ ನಡೆಯುತ್ತಿದೆ. ಕೆನರಾ ಬ್ಯಾಂಕ್ನ ಹಣಕಾಸು ಸಾಕ್ಷರತೆ ಸಮಾಲೋಚಕ ಲತೀಶ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಪ್ರೀಮಿಯಂ ತುಂಬಾ ಜಾಸ್ತಿ ಕಟ್ಟಬೇಕು, ಮತ್ತೆ ಅದು ಹೇಗೆ ಹೇಳ್ತಾರೆ, ಎಲ್ಲಿ ಪಡಿಬೇಕು, ಅದರ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಇರುವುದಿಲ್ಲ. ದೂರದರ್ಶನದೊಂದಿಗೆ ಫಲಾನುಭವಿ ಇಂದಿರಾ ಪೆರ್ಮುದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅದನ್ನು ಎಲ್ಲ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಹಾಗೂ ಸುರಕ್ಷಾ ಯೋಜನೆ ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದರದೆಲ್ಲ ಬಹಳ ಒಳ್ಳೆಯ ಮಾಹಿತಿ ಕೊಟ್ಟಿದ್ರು. ಇನ್ನೋರ್ವ ಫಲಾನುಭವಿ ಪ್ರಮೀಳಾ ಪೆರ್ಮುದೆ ಪ್ರಧಾನಮಂತ್ರಿ ಬಿಮಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಸೂಕ್ತ ಮಾಹಿತಿ ನೀಡಿದರು ಎಂದು ಹೇಳಿದರು. ಎಲ್ಲ ವಿಷಯಗಳ ಅಂದರೆ ಬ್ಯಾಂಕಿನ ಸೈಬರ್ ಕ್ರೈಮ್ ಅದರ ಬಗ್ಗೆ ವಿವರಣೆ ಕೊಟ್ಟು ನಮಗೆಲ್ಲರಿಗೂ ಸರ್ಕಾರದ ಯೋಜನೆಗಳ ಬಗ್ಗೆ ಎಲ್ಲ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ವಿಜಯಲಕ್ಷ್ಮಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯ ಬಗ್ಗೆ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡುತ್ತಿದ್ದು, ಇದರ ಜೊತೆಗೆ ವಿವಿಧ ಯೋಜನೆಗಳ ಕುರಿತು ಮನವರಿಕೆ ಮಾಡಿಕೊಟ್ಟರು ಎಂದು ಹೇಳಿದರು. ಇದರ ಬಗ್ಗೆ ನಮಗೆ ಎಲ್ಲ ಮಾಹಿತಿಗಳು ಗೊತ್ತಾಗಿ ಇನ್ನು ನಮಗೂ ಎಲ್ಲ ಆಗಿದ್ರು ಕೂಡ ನಮ್ಮ ಮನೆಯವರದ್ದು ಈ ಯೋಜನೆಯನ್ನು ಮಾಡಬೇಕು ಅಂತ ನಮಗೆ ಭಾವನೆ ಬಂದಿದೆ. ಹಣಕಾಸು ಸಾಕ್ಷರತೆ ಸಮಾಲೋಚಕ ಲತೀಶ್ ಕೇಂದ್ರ ಸರ್ಕಾರದ ಅನೇಕ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟದ ಜನರಿಗೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಪರಿಪೂರ್ಣತಾ ಯೋಜನಾ ಅಭಿಯಾನದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಒಳಗಿನವರಿಗೆ ಕೇವಲ ವಾರ್ಷಿಕ 436ರಲ್ಲಿ ಈ ಸೌಲಭ್ಯವನ್ನು ಕೊಡ್ತಾ ಇದೆ. ಇದರ ಮೂಲಕ ಏನು ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಅನಿಶ್ಚಿತತೆಗಳು ಬಂದಾಗ ತುಂಬ ಸರಳವಾಗಿ ಜನಸಾಮಾನ್ಯನು ಅಂತ ಹೇಳಿದ್ರೆ ಆರ್ಥಿಕ ಪರಿಹಾರವನ್ನು ಪಡೆಯುವಂತೆ ಈ ಭಾರತ ಸರ್ಕಾರ ಜನರಿಗೆ ಅನುವು ಮಾಡಿಕೊಟ್ಟಿದೆ.